ಹಾಯ್. ಇವಾಗ ನಾನು ದೇವ್ರ ಜೊತೆ ಮಾತಾಡ್ಕೊಂಡು ಬಂದೆ. ಮಾತಾಡಬೇಕಾದ್ರೆ ನಾನು ನಿನ್ನ ಬಗ್ಗೆ ಕೆಲವೊಂದು ಪ್ರಶ್ನೆಗಳನ್ನ ಕೇಳಿದೆ ಅವ್ರಿಗೆ. ಆ್ಯಂಡ್ ಅದಕ್ಕೆಲ್ಲ ದೇವ್ರ ಉತ್ತರ ಕೊಟ್ಟ. ಸೊ ಇವಾಗ ನಾನು ನಿನ್ನ ಹತ್ರ ಬಂದಿದ್ದೀನಿ ದೇವ್ರ ಜೊತೆ ನಿನ್ನ ಬಗ್ಗೆ ಏನೆಲ್ಲ ಮಾತಾಡಿದೆ ಮತ್ತು ದೇವ್ರು ನಿನಗೋಸ್ಕರ ಏನೆಲ್ಲ ಹೇಳಿ ಕಳಿಸಿದ್ದಾನೆ ಅದನ್ನು ಹೇಳೋದಕ್ಕೆ. ಸೊ ಈ ವಿಡಿಯೋನ ಪೂರ್ತಿಯಾಗಿ ಕೇಳು ಮತ್ತು ನಿನ್ನ ದೇವರು ನಿನಗೋಸ್ಕರ ಏನು ಹೇಳಿದ್ದಾನೆ ಎಲ್ಲನೂ ಕೂಡ ಗೊತ್ತಾಗುತ್ತೆ. ದೇವ್ರ ಹತ್ರ ನಾನು ಕೇಳಿದ ಮೊದಲನೇ ಪ್ರಶ್ನೆ, ಅವ್ರು ಅಷ್ಟೊಂದೆಲ್ಲ ಕೇಳ್ಕೊಡ್ತಿದ್ದಾರಲ್ಲ ಇನ್ಯಾಕೆ ಏನೂ ಕೊಡ್ತಾ ಇಲ್ಲ ಅವ್ರಿಗೆ ಅಂತ. ಅದಕ್ಕೆ ದೇವ್ರು ಏನು ಹೇಳಿದ್ದು ಗೊತ್ತಾ? ನಾನು ಅವ್ರ ಹತ್ರ ಒಂದನ್ನೇ ಕೇಳ್ತಿರೋದು, ನಾನು ಏನಿರ್ಬೋದು ಅಂಥದ್ದು ಏನು ನೀನು ಕೇಳ್ತಿದ್ಯಾ ದೇವ್ರೆ ಅಂತಂದೆ. ಅದಕ್ಕೆ ದೇವ್ರು ಹೇಳಿದ್ದು, ನಾನು ಅವ್ರಿಗೇನು ಹೇಳ್ತಿದ್ದೀನಿ, ನನ್ನನ್ನು ನಂಬು ಅಂತ ತಾನೆ, ಮತ್ತು ಯಾಕೆ ಅವ್ರನ್ನ ನಂಬ್ತಿಲ್ಲ ಅಂತ. ಆ್ಯಂಡ್ ಕುತ್ಕೊಂಡು ಯೋಚನೆ ಮಾಡಿದ್ರೆ ಹೌದಲ್ವಾ, ಎಲ್ಲನೂ ನಾವೇ ಡಿಸೈಡ್ ಮಾಡ್ತಿದ್ದೀವಿ, ನಾವೇ ಪ್ಲ್ಯಾನ್ ಮಾಡ್ತಿದ್ದೀವಿ, ನಾವೇ ಎಕ್ಸಿಕ್ಯೂಟ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀವಿ. ಬಟ್ ಅಲ್ಲೊಂದು ಪ್ಲ್ಯಾನ್ ಮಾಡಿ ಇಟ್ಕೊಂಡಿದ್ದಾನೆ. ಅವ್ನು ಹೇಳ್ತಿದ್ದಾನೆ, ನಂಬು ನನ್ನನ್ನು, ನಾನು ನೋಡ್ಕೊಳ್ತೀನಿ ಅಂತ. ನೀನು ಸುಮ್ಮನೆ ನನ್ನ ನೆನೆಸ್ಕೊಂಡು ಮುಂದೆ ಹೋಗ್ತಿರೋ ಅಂತ ಹೇಳ್ತಿರ್ತೀನಿ, ಆದ್ರೂ ಎಲ್ಲರೂ ನನ್ನ ಮಾತು ಕೇಳ್ತಿದ್ದಾರೆ ಅಂತ ದೇವ್ರು ಹೇಳ್ತಾನೆ. ಇದಕ್ಕೆ ನಾನೇನು ಉತ್ತರ ಕೊಡಲಿ? ಆಮೇಲೆ ಮತ್ತೆ ಇನ್ನೊಂದು ಪ್ರಶ್ನೆ ಕೇಳಿದೆ ನಾನು. ಸರಿ, ಓಕೆ, ಇವಾಗ ಅವರೆಲ್ಲ ಕೇಳ್ತಾರೆ, ನೀನು ಕೊಡಬೇಕು ಅಂತಲೂ ಮನಸ್ಸಿರುತ್ತೆ, ಆದರೆ ಕೊಡೋ ಮನಸ್ಸಿದ್ಮೇಲೆ ಲೇಟಾಗಿ ಯಾಕೆ ಕೊಡ್ತೀಯ, ಬೇಗನೆ ಕೊಡು, ಪಾಪ ಖುಷಿಯಾಗಿರ್ತಾರೆ ಅಂತಂದೆ. ಅದಕ್ಕೆ ದೇವರು, ಅವ್ರಿಗೇನೋ ಗೊತ್ತು, ಅದು ನನಗೆ ಗೊತ್ತು, ನನ್ನ ಮಗುಗೆ ಯಾವ ಸಮಯದಲ್ಲಿ ಏನು ಕೊಡಬೇಕು, ಯಾರ ಜೊತೆ ಇರಿಸ್ಬೇಕು, ಏನೇನೆಲ್ಲ ಬದಲಾವಣೆ ಮಾಡಿಸ್ಬೇಕು ಅಂತ ನಾನು ಅದಕ್ಕೆ ಪ್ಲ್ಯಾನ್ ಮಾಡಿ ಇಟ್ಕೊಂಡಿರ್ತೀನಿ. ಇವ್ರು ಹೆಂಗೆ ಆಡ್ತಾರೆ ಗೊತ್ತಾ ಅಂತ ದೇವ್ರು ನನ್ನ ಜೊತೆ ಹೇಳಿ ನಗ್ತಿದ್ದಾನೆ. ಹೌದಲ್ವಾ ಅಂತ ಅನ್ನಿಸ್ತು. ಮತ್ತು ನಾನೇನು ಉತ್ತರ ಕೊಡಲಿ ಅದಕ್ಕೆ? ಅಂದರೆ ದೇವ್ರು ಹೇಳ್ತಿದ್ದಾನೆ, ಸ್ವಲ್ಪ ತಾಳ್ಮೆಯಿಂದ ಇರು, ಸಮಯ ಬರುತ್ತೆ, ಸ್ವಲ್ಪ ನಿಧಾನ ಆಗ್ತಿದ್ದಂಗೆ ಅದು ನಿನಗೆ ಸಿಗಲ್ಲ ಅಂತಲ್ಲ, ಅದೆಲ್ಲ ಅಲೈನ್ ಆಗಬೇಕು, ಆವಾಗಲೇ ಅದು ನಿನಗೆ ಸಿಕ್ಕಾಗ ಖುಷಿ ಆಗುತ್ತೆ. ಸುಮ್ಮನೆ ನೀನು ಕೇಳಿದ ತಕ್ಷಣ ಕೊಟ್ಬಿಟ್ರೆ ಕೊಟ್ಟವನಿಗೂ ವ್ಯಾಲ್ಯೂ ಇರಲ್ಲ, ತೊಗೊಂಡವನು ಅಷ್ಟೇ ವ್ಯಾಲ್ಯೂ ಮಾಡೋದಿಲ್ಲ. ಆ್ಯಂಡ್ ಇನ್ನೊಂದು ಮಾತು ನನಗೆ ದೇವ್ರು ಹೇಳಿ ಕಳಿಸ್ತಾ, ಹೋಗ್ಬಿಟ್ಟು ಹೇಳೋರಿಗೆಲ್ಲರಿಗೂ ಕೂಡ ಏನನ್ನೂ ಕಂಟ್ರೋಲ್ ಮಾಡೋಕ್ಕೆ ಹೋಗಬೇಡಿ, ಅದ್ರ ಪಾಡಿಗೆ ಇದನ್ನು ಬಿಟ್ಟುಬಿಡಿ. ಜನರನ್ನಾಗಿರ್ಬೋದು, ನಾವು ಮಾಡೋ ಪ್ಲ್ಯಾನ್ಸ್ಗಳಾಗಿರ್ಬೋದು, ಅಥವಾ ನಾವು ಮಾಡಿರೋ ಕೆಲಸಗಳ ಔಟ್ಕಮ್ ಆಗಿರ್ಬೋದು, ರಿಸಲ್ಟ್ಸ್ ಆಗಿರ್ಬೋದು, ಇದನ್ನೆಲ್ಲ ಕಂಟ್ರೋಲ್ ಮಾಡೋದನ್ನು ಫಸ್ಟು ಬಿಡೋಕೆ ಹೇಳು. ಎಲ್ಲನೂ ಕೂಡ ಎಷ್ಟು ಚೆನ್ನಾಗಾಗುತ್ತೆ ನೋಡ್ಕೊ ಅಂತ ಹೇಳಿ ಕಳಿಸ್ತಿದ್ದಾನೆ. ನನಗೆ ಗೊತ್ತಿಲ್ಲಪ್ಪ, ಇದೆಲ್ಲ ನಿಮ್ಗೆ ಆಲ್ರೆಡಿ ಅನುಭವ ಇರುತ್ತೆ ಅನಿಸುತ್ತೆ. ಸೊ ಈಗ ದೇವರೇ ಹೇಳಿಸ್ತಿದ್ದಾನೆ. ಸೊ ಆದಷ್ಟು ಅಟ್ಲೀಸ್ಟ್ ಅವ್ನು ಹೇಳೋದನ್ನಾದರೂ ಫಾಲೋ ಮಾಡೋಣ ಅಲ್ವಾ? ಲೈಫ್ ಸ್ವಲ್ಪನಾದರೂ ಬದಲಾಗುತ್ತೆ. ಹಾಗೆ ಸ್ವಲ್ಪ 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 ಬದಲಾಗಿ ಒಂದು ಒಳ್ಳೆ ಮಟ್ಟಕ್ಕೆ ತಲುಪ್ತೇವೆ. ಆ್ಯಂಡ್ ಏನೇ ಆಗಲಿ ಆಗ್ತಿರಲಿ, ಆ್ಯಂಡ್ ಎಷ್ಟು ನಿಧಾನಕ್ಕೆ ಆಗ್ತಿದ್ರು ಕೂಡ ಆ ವಿಚಾರವಾಗಿ ನಮಗೆ ನಂಬಿಕೆ ಇರಬೇಕು. ದ್ಯಾನ್ ಎವ್ರಿಥಿಂಗ್ ವಿಲ್ ಬಿ ಬ್ಯೂಟಿಫುಲ್. ಸೀರಿಯಸ್ಲಿ. ಸೊ ಇದು ನನ್ನ ಮಾತುಗಳಲ್ಲ, ದೇವ್ರ ಮಾತುಗಳು. ನೀನು ಕೇಳಿಸ್ಕೊ, ಯಾರಿಗೆಲ್ಲ ಕೇಳಿಸ್ಬೇಕು ಕೇಳಿಸು. ಇನ್ಸ್ಟಾಗ್ರಾಮಲ್ಲಿದ್ದರೆ ಶೇರ್ ಮಾಡಿಲ್ಲ ಅಂದರೆ ಡೌನ್ಲೋಡ್ ಮಾಡ್ಕೊಂಡು ವಾಟ್ಸಪ್ಪಲ್ಲಾದರೂ ಶೇರ್ ಮಾಡು. ಬಟ್ ಈ ದೇವ್ರ ಮಾತುಗಳನ್ನ ನಿನ್ನ ಕ್ಲೋಸ್ ಪೀಪಲ್ಗೆ ಶೇರ್ ಮಾಡೋದನ್ನು ಮರಿಬೇಡ. ಸೊ ಹಾಗೆ ಈ ರೀತಿ ಇನ್ನಷ್ಟು ಒಳ್ಳೆ ವಿಡಿಯೋಗಳನ್ನ ನೋಡಿ ನಿನ್ನ ಬದುಕನ್ನ ಬದಲಾಯಿಸ್ಕೊಳ್ಳೋದಕ್ಕೆ ಈ ಪೇಜ್ನ ಫಾಲೋ ಮಾಡೋದನ್ನು ಮರಿಬೇಡ.